ಶುಭ ಮಧ್ಯಾಹ್ನ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ತಮಗೆ ಸ್ವಾಗತ. ನಾವು ನಿನ್ನೆಯ ಅವಧಿಯಲ್ಲಿ ಮುಂಬೈ ಜಾತಕ ಪದ್ಯವನ್ನ ಮುಗಿಸಿದ್ವಿ. ನಿನ್ನೆಯ ಹಿಂದಿನ ಒಂದು ಅವಧಿಯಲ್ಲಿ ಇವತ್ತು ಈ ಪದ್ಯಭಾಗದ ಕೊನೆಯ ಪದ್ಯವನ್ನ ನೋಡೋಣಂತೆ. ಇದಾಯ್ತು ಅಂತಂದ್ರೆ ಪದ್ಯಭಾಗ ಪೂರ್ಣ ಮುಗಿತು. ಕೊನೆಯ ಪದ್ಯ ಶಿಲುಬೆ ಏರಿದ್ದಾನೆ. ಕೆಎಸ್ ನಿಸಾರ್ ಅಹಮದ್ ಅವರು ಬರೆದಂತಹದ್ದು. ವ್ಯಕ್ತಿಪರ ಕವನಗಳು ಅನ್ನುವಂತಹದ್ರಿಂದ ಆಯ್ದುಕೊಳ್ಳಲಾಗಿದೆ. ಹೀಗೆ ಶಿಲುಬೆ ಏರಿದ್ದಾನೆ. ಈ ಶಬ್ದ ಕೇಳಿದುಕೊಳ್ಳೆ ನಿಮಗೆ ಏನು ಅನಿಸುತ್ತೆ? ಅಥವಾ ಇದು ಯಾವ ವಿಚಾರವಾಗಿ ಇದೆ ಅಂತ ಅನಿಸುತ್ತೆ? ತಕ್ಷಣಕ್ಕೆ ನಮಗೆಲ್ಲರಿಗೂ ಒಂದು ಅರ್ಥ ಉಳಿಯುತ್ತೆ. ಶಿಲುಬೆ ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಚಿಹ್ನೆ. ಸರಿ, ನಿಜ, ಅದೇ ಇರೋದು ಅರ್ಥ. ಏರಿದ್ದಾನೆ ಯೇಸು ಕ್ರಿಸ್ತ. ಏರಿದ್ದಾನೆ, ಏರಿಸಿದ್ದಾನೆ, ವ್ಯತ್ಯಾಸ ಏನಿದೆ? ಏರಿಸಿದ್ದಾರೆ, ಏರಿಸಿದ್ದಾನೆ, ಏರಿದ್ದಾನೆ, ಬಹಳ ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸ ಇದೆ. ಸರಿ, ಅದಿಷ್ಟು ವಿಚಾರಗಳನ್ನ ನಾವು ಪದ್ಯದಲ್ಲಿ ನೋಡ್ತಾ ಹೋಗೋಣಂತೆ. ಮೇಲ್ನೋಟಕ್ಕೆ ಸಣ್ಣ ಅರ್ಥ ಅಂತ ಬಂತು. ಯೇಸು ಕ್ರಿಸ್ತನ ವಿಚಾರ ಅನ್ನುವಂತಹದ್ದು ಹೌದು. ಯೇಸು ಕ್ರಿಸ್ತ ರೋಮ್ ಸಾಮ್ರಾಜ್ಯದಲ್ಲಿದ್ದಂತಹ ಮಹಾ ದಾರ್ಶನಿಕ ಸಂತ. ಅಲ್ಲಿಯ ಜಗತ್ತಿಗೆ ಸತ್ಯಾಂಶವನ್ನು ತಿಳಿಸಿಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ. ಅಲ್ಲಿಯವರೆಗೂ ಆ ಜನ ಬರೀ ಕೆಟ್ಟ ರಾಜಕೀಯದಲ್ಲಿ ಕಾಲವನ್ನು ಕಳೀತಾ ಇತ್ತು. ಯೇಸು ಕ್ರಿಸ್ತರು ಇದೆಲ್ಲದರನ್ನ ತಿಳಿಯಪಡಿಸ್ತಾರೆ. ಇದು ಕೆಟ್ಟದು ಅನ್ನುವಂತಹದ್ದು ಯೇಸು ಕ್ರಿಸ್ತರಿರೋ ಕಾಲಕ್ಕೆ ಆ ಜನಕ್ಕೆ ಅರ್ಥವಾಗಲಿಲ್ಲ. ಅರ್ಥವಾದರೂ ಕೂಡ ಆ ಜನ ಅದನ್ನು ಸ್ವೀಕರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಯೇಸು ಕ್ರಿಸ್ತರ ನಂತರದಲ್ಲಿ ಇವುಗಳೆಲ್ಲ ಚಾಲ್ತಿಯಲ್ಲಿ ಬರ್ತದೆ. ಹೀಗೆ ಈ ರೀತಿಯಾದಂತಹ ವಿಚಾರಗಳ ಅನ್ವಯ ಕೆಎಸ್ ನಿಸಾರ್ ಅಹಮದ್ ಇವರು ಈ ಪದ್ಯವನ್ನು ಬರೆದಂತಹ. ಸರಿ, ಇದರ ಒಂದಿಷ್ಟು ಪೂರ್ವ ವಿಚಾರವನ್ನು ತೆಗೆದುಕೊಂಡು ಪದ್ಯದ ವಿಷಯಕ್ಕೆ ಬರ್ತೇನೆ. ಶಿಲುಬೆ ಏರಿದ್ದಾನೆ ಕವನ ಜೀಸಸ್ ಬಗ್ಗೆ ಇರುವಂತಹದ್ದು. ಜೀಸಸ್ ಬಗ್ಗೆ ಗೋವಿಂದ ಪೈ ಅವರ ಗೋಲ್ಕೋತ ಕವನದ ನಂತರ ಬಂದ ವಿಶಿಷ್ಟ ಕವನ. ಜೀಸಸ್ನ ವ್ಯಕ್ತಿತ್ವ ಆದರ್ಶಗಳನ್ನು ಅಪೂರ್ವವಾಗಿ ಚಿತ್ರಿಸಿರುವ ಕವಿ ಆ ಕಾಲದ ಹಿಂಸೆ, ಕ್ರೌರ್ಯ, ಈ ಕಾಲದಲ್ಲಿಯೂ ಹೊಸ ರೂಪದಲ್ಲಿ ಮುಂದುವರಿಯುತ್ತಿರುವ ದುರಂತವನ್ನು ಕಟ್ಟಿಕೊಟ್ಟಿದ್ದಾರೆ. ಜೀಸಸ್ನ ಸಾವನ್ನು ವಿಷಾದದಿಂದ ನೋಡುವ ಕವಿ ಆತ ಇಂದು ಅಸಂಖ್ಯ ಹೃದಯಗಳಲ್ಲಿ ಮಾನವತೆಯ ಕಿಡಿಯನ್ನು ಹಚ್ಚಿ ಹೋಗುವ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಹೀಗೆ ಆಗಿನ ಒಂದು ದುರಂತ ಈಗ ಇನ್ನೊಂದು ರೂಪವನ್ನು ತೆಗೆದುಕೊಂಡು ಬಂದಂತಹದ್ದು ನಾವೆಲ್ಲ ನೋಡ್ತೇವೆ. ಅಸಂಖ್ಯ ಹೃದಯಗಳಲ್ಲಿ ಮಾನವತೆ, ಮನುಷ್ಯತ್ವ, ಮಾನವೀಯತೆ ಇವುಗಳನ್ನ ತೋರಿಸಿಕೊಟ್ಟಂತಹದ್ದು. ವ್ಯಕ್ತಿ ನಡುವಿನ ಒಂದು ಪ್ರೀತಿ ವಿಶ್ವಾಸ, ವ್ಯಕ್ತಿಯೊಂದಿಗೆ ಹೊಂದಾಣಿಕೆ, ವ್ಯಕ್ತಿಯೊಂದಿಗೆ ಬೆರೆಯುವಂತಹದ್ದು. ಆ ವ್ಯಕ್ತಿ ನಾನು ಇಬ್ಬರು ಒಂದೇ ಜೀವ, ನನಗಾಗುವ ನೋವು ಅವರಿಗೂ ಆಗುತ್ತೆ. ನನ್ನ ಸಂಕಟ, ನನ್ನ ನೋವು, ನನ್ನ ಕಷ್ಟ, ನನ್ನ ದುಃಖ, ನನ್ನ ಸಂತೋಷ ಎಲ್ಲವೂ ಇನ್ನೊಬ್ಬರಲ್ಲಿ ಆಗ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಜಗತ್ತಿಗೆ ಸಾರಿ ಹೋದಂತಹ ವ್ಯಕ್ತಿ. ಹೀಗೆ ಈ ರೀತಿಯಲ್ಲಿ ಕ್ರಿಸ್ತನ ಒಂದು ಜನ್ಮದ ವಿಚಾರವಾಯಿತು. ಸರಿ, ಇನ್ನು ಪದ್ಯದ ಪ್ರಾರಂಭದಲ್ಲಿ
ಇನ್ನೊಂದಿಷ್ಟು ವಿಚಾರಗಳನ್ನು ಪೂರ್ವ ಪೀಠಿಕೆಯನ್ನು ಒಮ್ಮೆ ನೋಡಿಕೊಂಡು ಹೋಗೋಣಂತೆ. ಜಗತ್ತಿಗೆ ಪ್ರೀತಿ, ದಯೆ, ಕರುಣೆಯ ಸಂದೇಶವನ್ನು ಸಾರಿದ ಮಹಾನ್ ವ್ಯಕ್ತಿಗಳಲ್ಲಿ ಜೀಸಸ್ ಪ್ರಮುಖರು. ಸಾವಿನ ಸಂಕಟದಲ್ಲೂ ವಿಚಲಿತನಾಗದೆ ಲೋಕ ಕಲ್ಯಾಣಕ್ಕಾಗಿ ಮಿಡಿದ ಜೀಸಸ್ನ ವ್ಯಕ್ತಿತ್ವ ಇಂದು ಪ್ರಸ್ತುತ. ಹಿಂಸೆ ಆಧುನಿಕ ಸಮಾಜದ ಗುಣವೆಂಬಂತೆ ವಿಶ್ವವ್ಯಾಪಿಯಾಗಿ ಹಬ್ಬುತ್ತಿರುವ ಈ ಸಂದರ್ಭದಲ್ಲಿ ಜೀಸಸ್ನ ಪ್ರೀತಿ, ಕರುಣೆ, ಔದಾರ್ಯ ನಮ್ಮೊಳಗೆ ಅನುರಣನಗೊಳ್ಳಬೇಕಾದಂತಹ ಅಗತ್ಯವಿದೆ. ಕವಿ ನಿಸಾರ್ ಅವರು ಜೀಸಸ್ನ ವ್ಯಕ್ತಿತ್ವದ ಬಗ್ಗೆ ಬರೆದಿರುವ ಈ ಕವಿತೆ ಪರಧರ್ಮ ಸಹಿಷ್ಣುತೆ ಹಾಗೂ ವಿಶ್ವಭ್ರಾತೃತ್ವಕ್ಕೆ ಬರೆದಂತಹ ಹೊಸ ಭಾಷ್ಯದಂತಿದೆ ಅಂತ ಹೇಳಿ. ಪರಧರ್ಮ ಸಹಿಷ್ಣುರಾಗಿದ್ದಂಥವರು ನಿಸಾರ್ ಅಹಮದ್ ರವರು. ಏನು ಪರಧರ್ಮ ಸಹಿಷ್ಣು ಅಂತಂದ್ರೆ ಬೇರೆ ಧರ್ಮವನ್ನ ಸಹಿಸಿಕೊಳ್ಳುವುದು ಅಂತ ಅರ್ಥ. ಅಂದ್ರೆ ಇನ್ನೊಂದು ಅರ್ಥದಲ್ಲಿ ತಗೊಳ್ಳೋದಾದ್ರೆ ಪರಧರ್ಮಕ್ಕೆ ತೊಂದರೆ ಮಾಡುವುದಲ್ಲ. ಪರಧರ್ಮ ಅವರ ಧರ್ಮ ಅವರಿಗಿರಲಿ, ನಮ್ಮ ಧರ್ಮ ನಮಗಿರಲಿ, ಯಾರಿಗೂ ಏನೂ ತೊಂದರೆ ಮಾಡಬಾರದು ಅನ್ನುವಂತಹ ಒಂದು ವಿಚಾರಕ್ಕೆ ಪರಧರ್ಮ ಸಹಿಷ್ಣುತೆ ಅನ್ನುವಂತಹದ್ದು. ಇದು ನಿಸಾರ್ ಅಹಮದ್ ರವರಲ್ಲಿ ಕಾಣ್ತೇವೆ ಅಂತ ನೋಡ್ಬೋದು. ನಿಸಾರ್ ಅಹಮದ್ ಮೂಲತಃ ನಮಗೆಲ್ಲರಿಗೂ ಗೊತ್ತಿರುವಂತಹದ್ದು ಅವರೊಬ್ಬ ಮುಸಲ್ಮಾನ್ ಧರ್ಮದಲ್ಲಿದ್ದಂಥವರು. ಹಾಗೆ ಅವರು ಆ ಧರ್ಮದಲ್ಲಿದ್ದಾಗಲೂ ಕೂಡ ಈ ಕ್ರಿಶ್ಚಿಯನ್ ಧರ್ಮದ ವಿಚಾರವಾಗಿ ಮಾತಾಡ್ತಾ ಉತ್ತಮತ್ವವನ್ನ ಜಗತ್ತಿಗೆ ತೋರಿಸಿಕೊಡ್ತಾರೆ. ಇದು ಪರಧರ್ಮ ಸಹಿಷ್ಣುತೆ ಅಂತ ಹೇಳಿ ಕರೆಯುವಂತಹದ್ದು. ಹೀಗೆ ಇಂತಹ ಒಬ್ಬ ವ್ಯಕ್ತಿ, ಇಂತಹ ಕವಿ ಯೇಸುವಿನ ಜೀವನವನ್ನ ಅತಿ ಚಿಕ್ಕದಾದಂತಹ ಪದ್ಯದಲ್ಲಿ ಹಿಡಿದಿಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಬಹಳ ಪ್ರಮುಖವಾದಂತಹ ವಿಚಾರಗಳು ಇಲ್ಲ. ಸರಿ, ನಾನು ಪದ್ಯದ ಪ್ರಾರಂಭದಲ್ಲಿ ಇದರ ಶೀರ್ಷಿಕೆಯ ಬಗ್ಗೆ ಮಾತಾಡಿದೆ. ಶಿಲುಬೆ ಏರಿದ್ದಾನೆ. ಯೇಸುವನ್ನ ಶಿಲುಬೆಗೆ ಏರಿಸಲಾಯಿತು, ಹೌದಲ್ಲ? ಮತ್ತೆ ಇಲ್ಲಿ ಆ ಶಬ್ದಗಳ ಒಂದು ವಿಚಾರ ನೋಡೋದಾಗಿದ್ರೆ ಶಿಲುಬೆ ಏರಿದ್ದಾನೆ ಅಂತ ಇದೆ. ಏನಿದ್ರ ಅರ್ಥ? ಬಹಳ ಅರ್ಥ ಇದೆ ಅಂತ ನಾನು ಹೇಳಿ ಮುಂದಕ್ಕೆ ಹೊರಟೆ. ಆ ಅರ್ಥವನ್ನು ಇಟ್ಕೊಡ್ತೇನೆ. ರೋಮ್ ಸಾಮ್ರಾಜ್ಯದ ಆಡಳಿತದಲ್ಲಿರುವಂತಹ ದೋಷಗಳನ್ನು, ಆಡಳಿತದಲ್ಲಿರುವಂತಹ ಕೆಡುಕುಗಳನ್ನು ವಿರೋಧಿಸಿದ ಏಕೈಕ ವ್ಯಕ್ತಿ ಯೇಸು. ವಿರೋಧಗಳಿತ್ತು, ಇದ್ದಾಗಲೂ ಕೂಡ ಕೆಲವರು ಮಾತಾಡ್ತಾ ಇರಲಿಲ್ಲ. ಯಾಕೆ ಮಾತಾಡ್ತಾ ಇರಲಿಲ್ಲ? ಅಲ್ಲಿರುವ ಕಠೋರವಾದಂತಹ ಒಂದು ನಿಯಮಗಳು ಬಹಳ ಅಮಾನವೀಯವಾದಂತಹ ನಿಯಮಗಳು, ಅಮಾನವೀಯವಾದಂತಹ ನಡತೆಗಳು ಅಲ್ಲಿ ಇತ್ತು. ರೋಮ್ ಸಾಮ್ರಾಜ್ಯದ ವ್ಯಕ್ತಿಗಳ ಆಡಳಿತವನ್ನ ಯಾರೂ ಪ್ರಶ್ನೆ ಮಾಡುವಾಗಿರಲಿಲ್ಲ. ಪ್ರಶ್ನೆ ಮಾಡಿದರೆ ಏನಾಗ್ತಾ ಇತ್ತು? ಆಡಳಿತ ವಿರುದ್ಧ ಮಾತಾಡ್ತಿದ್ದೀರಿ ಅಂತ ಹೇಳಿ ಅವರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಈ ರೀತಿಯಾದಂತಹವುಗಳೆಲ್ಲ ಚಾಲ್ತಿಯಲ್ಲಿ ಇತ್ತು. ಹಾಗಾಗಿ ಯಾರು ಮಾತಾಡ್ತಾ ಇರಲಿಲ್ಲ. ತಪ್ಪು ಅಂತ ಗೊತ್ತಾಯಿದ್ರೆ ಕೂಡ ಬಹಳಷ್ಟು ಜನ ಸಹಿಸಿಕೊಂಡೇ ಇರ್ತಾ ಇದ್ರು. ಆಡಳಿತದಲ್ಲಿರುವಂತವರು ಮಾತ್ರ ಸುಖವಾಗಿತ್ತಂತೆ. ಉಳಿದವರಿಗೆ ಸಾಕಷ್ಟು ನೋವುಗಳು, ದುಃಖ, ಕಷ್ಟಗಳೆಲ್ಲ ಇದ್ದಾಗಲೂ ಯಾರು ಏನೂ ಮಾತಾಡ್ತಾ ಇರಲಿಲ್ಲ. ಮಾತಾಡಿದ ವ್ಯಕ್ತಿ ಯೇಸು. ವಿರೋಧ ಮಾಡಲಿಲ್ಲ, ಕ್ರಾಂತಿಯಿಂದ ವಿರೋಧಿಸಲಿಲ್ಲ. ಆತ್ಮೀಯವಾಗಿ, ಪ್ರೀತಿ ವಿಶ್ವಾಸದಿಂದ, ಸಹನೀಯತೆಯಿಂದ ನೋಡಿ ಇದು ತಪ್ಪಿದೆ, ಒಮ್ಮೆ ಪರಿಶೀಲಿಸಿ ಅಂತ ಹೇಳಿದಂತಹ ವ್ಯಕ್ತಿ ಯೇಸು. ಇದನ್ನು ಬಹುಶಃ ನೀವು ಗಮನಿಸಿರ್ತೀರಿ. ಬರಂತಹ ಉದ್ದೇಶ ಹೇಳ್ತೇನೆ. ಯೇಸು ಅನ್ನುವ
ಅನ್ನುವಂತಹದ್ದು ಎಷ್ಟು ಅಂತ ಬರ್ತದೆ. ಏಸು ಏಸು ಅಂತೀವಲ್ಲ, ಎಷ್ಟು? ಇದಕ್ಕೂ ಅದಕ್ಕೂ ಉತ್ತಮವಾದಂತಹ ಒಂದು ಸಂಬಂಧ ಇದೆ. ಇದು ಅಂಕಿತವಾದಂತಹ ನಾಮ, ಇದು ಅನ್ವರ್ಥಕ್ಕೆ ಹೊಂದಿಸಿಕೊಳ್ಳಬಹುದಾದಂತಹ ಒಂದು ನಾಮ. ಬಹಳಷ್ಟು ಜನ ಇದನ್ನ ಬಳಸುವುದುಂಟು. ರೋಮನ್ನರು, ಕ್ಯಾಥೋಲಿಕ್ಕರು, ನೀವೆಲ್ಲ ಇದರ ವಿಚಾರವಾಗಿ ನೋಡಿರ್ತೀವಿ. ಪ್ರೊಟೆಸ್ಟೆಂಟ್ಸು, ಇದೆಲ್ಲ ಆ ಧರ್ಮದಲ್ಲಿದ್ದಂತಹ ಪಂಗಡಗಳನ್ನು ನೋಡಿರ್ತೀವಿ. ಒಂದೊಂದು ರೀತಿಯಲ್ಲಿ ಒಂದೊಂದನ್ನ ಬಳಸಿಕೊಳ್ಳುವಂತಹದ್ದು. ಎಷ್ಟು ಸಹನೆ, ಎಷ್ಟು ತಾಳ್ಮೆ, ಎಷ್ಟು ಜ್ಞಾನ, ಎಷ್ಟು ರೀತಿಯಾದಂತಹ ಒಂದು ಆತ್ಮೀಯತೆ, ಎಷ್ಟು ರೀತಿಯಾದಂತಹ ಒಂದು ಪ್ರೀತಿ. ಹಾಗಾಗಿ ಈ ರೀತಿ ಬಂದಿತ್ತು, ಈ ರೀತಿ ಬಳಸ್ತಾರೆ. ಕೆಲವರು ಇದಕ್ಕೊಂದು ಅರ್ಥ ಕೊಡ್ತಾರೆ, ಹೀಗಿರುತ್ತೆ, ಹೀಗಿರಬೇಕು ಅನ್ನುವಂಥದ್ದು. ಹಾಗಾಗಿ ಇದು ಮಾತ್ರ ಪ್ರಚಲಿತವಾಗಿ ಎಲ್ಲರೂ ಬಳಸುವಂತಹ ಒಂದು ಶಬ್ದವಾಗಿದೆ. ಇದು ರೋಮ್ ಸಾಮ್ರಾಜ್ಯದ ವ್ಯಕ್ತಿಗಳಿಗೆ ಸರಿಯಾದಂತಹ ಧರ್ಮದ ವಿಚಾರವನ್ನು ತಿಳಿಸಿದಂತಹ ವ್ಯಕ್ತಿ ಯೇಸು. ತಿಳಿಸಿದಾಗ್ಲೂ ಕೂಡ ಅವರು ತಿದ್ದುಕೊಂಡ್ರೆ ಅವರಿಗೆ ಕಷ್ಟ ಇರ್ತಾ ಇತ್ತು. ಕಷ್ಟ ಅಂದ್ರೆ ಏನೋ, ಅವರ ನಿಯತ್ತಿಂದಿರಬೇಕಾಗ್ತಾ ಇತ್ತು, ಸ್ವೇಚ್ಛಾಚಾರಿಯಾಗಿ ಜೀವನ ಸಾಗಿಸಬೇಕಾಗ್ತಾ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಅವರು ಕೇಳಿಲ್ಲ, ಇವರಿಗೆ ಯೇಸುವಿಗೆ ಮರಣದಂಡನೆಯನ್ನ ಕೊಡ್ಲಿಕ್ಕೆ ಹೊರಟರು. ನಿಮಗೆಲ್ಲ ಗೊತ್ತಿರುವಂತಹದ್ದೇ. ಹೀಗೆ ಇದರಲ್ಲಿ ದೊಡ್ಡದಾದಂತಹ 2 ಕಟ್ಟಿಗೆಗಳನ್ನು ತೆಗೆದುಕೊಂಡು ಹೊಡೆದು ಅದಕ್ಕೆ ಯೇಸುವಿನ 2 ಕೈಗಳನ್ನ ಹಾಕಿ, ಕೈಗಳಿಗೆ ಮೊಳೆಗಳನ್ನು ಹೊಡೆದು, ಮತ್ತೆ 2 ಕಾಲುಗಳನ್ನು ಸೇರಿಸಿ ಕಾಲುಗಳಿಗೆ ದೊಡ್ಡದಾದಂತಹ ಮೊಳೆಯನ್ನು ಹೊಡೆದು ಕಟ್ಟಿಗೆಯ ಮೇಲೆ ಏರಿಸಿ ಶಿಕ್ಷಿಸುವಂತಹದ್ದು. ಇಂತಹ ಅಮಾನವೀಯವಾದಂತಹ ಒಂದು ಘಟನೆ. ಶಿಕ್ಷಿಸೋ ಕಾಲಕ್ಕೆ ಯೇಸು ಅದನ್ನ ಸ್ವೀಕರಿಸಿದರು. ರೋಮನ್ನರು ಶಿಕ್ಷೆ ಕೊಟ್ಟರು ನಿಜ, ಆದರೆ ಆ ಶಿಕ್ಷೆಯನ್ನ ಯೇಸು ಆತ್ಮೀಯವಾಗಿ ಪ್ರೀತಿಯಿಂದ ಸ್ವೀಕರಿಸಿದರು. ಅದಕ್ಕೆ ಶಿಲುಬೆ ಏರಿದ್ದಾನೆ ಎಂದು ಆ ಶೀರ್ಷಿಕೆಯನ್ನ ಹೇಳಬೇಕಾದ್ರೆ ಇಷ್ಟು ವಿಚಾರ ಹೇಳಿದೆ. ಶಿಲುಬೆ ಏರಿಸಲಿಕ್ಕೆ ಇವರು ಏರಿಸಿದರು ನಿಜ, ಆದರೆ ಏರುವ ಸಂದರ್ಭದಲ್ಲಿ ಯೇಸುವಿಗೆ ಇಚ್ಛೆ ಇತ್ತು. ಉದ್ದೇಶ ಏನು? ಈ ದೇಹ ಬಿಟ್ಟು ಇನ್ನೊಂದು ರೂಪದಲ್ಲಿ ಬಂದು ಈ ಸಾಮ್ರಾಜ್ಯದಲ್ಲಿರುವಂತಹ ಅನಿಷ್ಟವನ್ನು ಹೋಗಲಾಡಿಸ್ತೇನೆ ಅಂತ ಹೇಳಿ ಸ್ವಯಂ ಇಚ್ಛೆಯಿಂದ, ಸ್ವಯಂ ಪ್ರೇರಣೆಯಿಂದ ಯೇಸು ಶಿಲುಬೆಯನ್ನ ಏರಿದರು. ಹೀಗೆ ಈ ರೀತಿಯಲ್ಲಿ ಅದಕ್ಕೆ ನಿಸಾರ್ ಅಹಮದ್ ಅವರು ಇದಕ್ಕೆ ಏರಿದ್ದಾನೆ ಅಂತ ಹೇಳಿ ಸುಂದರವಾದಂತಹ ಶಬ್ದವನ್ನು ಇಟ್ಟು ಅರ್ಥಪೂರ್ಣ ಮಾಡಿದ್ದಾರೆ. ಒಂದು ರೀತಿ ಶಿಲುಬೆ ಏರಿದ್ದಾನೆ ಅನ್ನುವಂತಹದ್ದು. ಶಿಲುಬೆ ಏರಿಸಿದರು ನಿಜ, ಆದರೆ ಇಚ್ಛಾಪೂರ್ವಕವಾಗಿ ತಗೊಂಡಿದ್ದ ಕಾರಣ ಶಿಲುಬೆ ಏರಿದ್ದಾನೆ ಎನ್ನುವಂತಹ ಅರ್ಥವನ್ನ ನಾವಿಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹೀಗೆ ಈ ರೀತಿಯಲ್ಲಿ ಶೀರ್ಷಿಕೆಯನ್ನು ನೋಡಿದ್ದಾಯಿತು. ಇನ್ನು ನೇರವಾಗಿ ಪದ್ಯಕ್ಕೆ ಬರೋಣಂತೆ. ಪ್ರಾರಂಭದಲ್ಲಿ ಕ್ರಿಸ್ಮಸ್ನ ಒಂದು ವಿಚಾರವನ್ನು ಕೊಡ್ತಾ ಹೋಗ್ತಾರೆ. ಡಿಸೆಂಬರ್ 25ರಂದು ನೋಡಿದ್ದಂತೂ ಇತ್ತೀಚೆಗಷ್ಟೇ ಆಗಿ ಹೋದಂತಹದ್ದು. ಅಲ್ಲಿಂದಲೇ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದೆ ಗಿಡದ ರೂಪ. ಕ್ರಿಸ್ಮಸ್ ಟ್ರೀ ಕೇಳಿದಿರಲ್ಲ, ಬಹುಶಃ ನೀವು ಕೇಳಿರ್ತೀರಿ ಅಂತ ಅಂದ್ಕೊಳ್ತಾರೆ. ಅದು ಒಂದು ಪ್ಲಾಸ್ಟಿಕ್ ರೀತಿಯಲ್ಲಿ ಕಾಣಿಸುವಂತಹ, ಪ್ಲಾಸ್ಟಿಕ್ನ ಒಂದು ಸ್ವರೂಪವನ್ನ ಹೊಂದಿದಂತಹದ್ದಿರ್ತದೆ ಕ್ರಿಸ್ಮಸ್ ಟ್ರೀ. ಹೀಗೆ ಎಲ್ಲ ನೋಡಿರ್ತೀರಿ. ನನಗೆ ಹೀಗೆ
ಈ ಅರ್ಥ ಮಾಡಿಸ್ಲಿಕ್ಕೋಸ್ಕರವಾಗಿ ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿದಂಥವರು ಏನಪ್ಪ ಹುಳ ಅಂತ ಅಂದ್ಕೊಳ್ಬೇಡ್ರಿ, ಇದು ಹುಳವೂ ಅಲ್ಲ, ಇನ್ಯಾವುದು ವಿಚಾರವೂ ಅಲ್ಲ. ಹೀಗೆ ಎಲ್ಲ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಸಮಯ ಆಗೋದಿಲ್ಲ, ಸಮಯ ಸಾಕಾಗೋದಿಲ್ಲ. ಈ ರೀತಿಯಲ್ಲಿ ಒಂದು ಟ್ರೀ, ಇದು ನೋಡೋದಿಕ್ಕೆ ಪ್ಲಾಸ್ಟಿಕ್ ನಂತೆಯೇ ಕಾಣಿಸುತ್ತೆ. ಕ್ರಿಸ್ಮಸ್ ಟ್ರೀ ಅಂತ ಇದಕ್ಕೆ ಕರೀತಾರೆ. ಹೀಗೆ ನಾನು ಕುಂಡದಲ್ಲಿ ಇಟ್ಟಿದ್ದೇನಷ್ಟೇ. ವಿದೇಶಗಳಲ್ಲಿ ದೊಡ್ಡದಾದಂತಹ ಒಂದು ಪ್ರದೇಶದಲ್ಲಿ ಈ ಗಿಡವನ್ನು ನೆಡುತ್ತಾರೆ. ಅದು ಮರವಾಗಿತ್ತು ಅಂತ ಅದರ ಬಗ್ಗೆ ಹೇಳಿಕ್ಕೆ ಬಂದಂತಹದ್ದು. ಈ ಒಂದು ಟ್ರೀಗೆ ಅಲಂಕಾರ ಮಾಡ್ತಾರೆ. ಏನೆಲ್ಲ ವಸ್ತುಗಳನ್ನು ಕಟ್ಟಿ ಅದನ್ನು ಸುಂದರವಾಗಿಸಿಕೊಂಡು ಅಲಂಕರಿಸುವಂತಹದ್ದು. ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ. ಇದಂತೂ ನಮಗೆ ಗೊತ್ತಿದೆ. ಕೇಕನ್ನ ಕತ್ತರಿಸುವಂತಹದ್ದು. ಚಳಿ ಅಂತೂ ಇದ್ದೇ ಇರ್ತದೆ. ಡಿಸೆಂಬರ್ನ ಸಮಯ ಅಂದ್ರೆ ನಕ್ಷತ್ರ ದೀಪ, ಆಕಾಶಪಟ್ಟಿಯನ್ನ ಹಾಕ್ತವೆ. ಹಾಕುವಂತಹದ್ದು ಪ್ಲಾಸ್ಟಿಕ್, ನಕಲಿನ ಕುಬ್ಜತೆಗೆ ಕುಬ್ಜವಾಗಿ ಗಿಡ್ಡದ ಕುಬ್ಜನಾಗಿ ಪ್ಲಾಸ್ಟಿಕ್ಕಿನಂತೆ ನಕಲಿನ ಹಾಗೆ, ನಕಲು ಅಂತಂದ್ರೆ ಡೂಪ್ಲಿಕೇಟ್. ಇದ್ಯಾವುದಪ್ಪ ಈ ಗಿಡಕ್ಕೆ ಜೀವ ಇದೆಯೋ ಇಲ್ಲವೋ ಅನ್ನೋ ಅನುಮಾನ ಬಂದ್ಬಿಡ್ಬೇಕು, ಹಾಗಿರುತ್ತೆ ಇದು. ಹಾಗೆ ಪ್ಲಾಸ್ಟಿಕ್ನ ಕುಬ್ಜತೆ ಗಿಡ್ಡವಾಗಿರುವಂತಹದ್ದು ನಕಲಿನ ಒಂದು ಆ ಗಿಡಕ್ಕೆ ಅಲಂಕಾರ ಮಾಡ್ತಾರೆ. ಮಂಜಿನ ಆಕಾರ ಮಾಡ್ತಾರೆ, ಚಾಕ್ಲೇಟ್ಗಳನ್ನ ಕಟ್ತಾರೆ, ಗಿಫ್ಟ್ಗಳನ್ನೆಲ್ಲವನ್ನ ಕಟ್ತಾರೆ. ಇದು ಭಾರತದಲ್ಲಿ ಮಾಡುವಂತಹ ಒಂದು ಸಂಪ್ರದಾಯ. ವಿದೇಶಗಳಲ್ಲಿ ಇಂತಹದ್ದು ಭಿನ್ನ. ಇಲ್ಲಿ ಏನು ನೋಡಿ, ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ, ಮೇಲೆಲ್ಲ ಮಂಜು ಬಿದ್ದ ಹಾಗೆ ಹತ್ತಿಯನ್ನ ಹಾಕಿ ಅಲಂಕಾರ ಮಾಡ್ತಾರೆ. ಮಂಜು ಬಿದ್ದಿದೆಯೇನೋ ಅನ್ನುವ ಹಾಗೆ. ವಿದೇಶಗಳಲ್ಲಂತೂ ಮಂಜು ಬಿದ್ದಿರ್ತದೆ. ಅಷ್ಟರಲ್ಲಿ ಬಿದ್ದಂತಹ ಮಂಜು ಅಲ್ಲಿರುವಂತಹದ್ದು. ಇಲ್ಲಿ ಅದೇ ರೀತಿ ಕಾಣಿಸ್ಬೇಕು ಅಂತೇಳಿ ಹತ್ತಿಯನ್ನು ಇಟ್ಕೊಂಡು ಮಾಡ್ತಾರೆ. ಈ ರೀತಿಯಲ್ಲಿ ಅಲಂಕರಿಸಿ ಆ ಗಿಡದ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಈ ಕ್ರಿಸ್ಮಸ್ ಟ್ರೀ ಬಗ್ಗೆ ದೊಡ್ಡ ವಿಚಾರವಿದೆ, ಅದನ್ನು ಈಗ ಹೇಳಲಿಕ್ಕೆ ಸಮಯ ಆಗುವುದಿಲ್ಲ, ಇನ್ನೊಂದು ಯಾವಾಗಾದ್ರೂ ನೋಡೋಣಂತೆ. ಮೊಣಕಾಲು ಮಟ್ಟದ ಸ್ಕರ್ಟ್ ಅನ್ನು ಹಾಕಿಕೊಂಡಂತಹ ಹುಡುಗಿ ಮೊಣಕಾಲು ಊರಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದಂತೆ. ಪ್ರಾರ್ಥನೆಯ ವಿಧಾನ ಮೊಂಬತ್ತಿಯನ್ನು ಹಿಡಿದುಕೊಂಡು, ಮೇಣದ ಬತ್ತಿಯನ್ನು ಹಿಡಿದುಕೊಂಡು, ಶಾಂತಿಯ ಪ್ರತೀಕವಾದದ್ದು ದೀಪ. ಆ ಮೂಲಕವಾಗಿ ಯೇಸು ಕ್ರಿಸ್ತನನ್ನು ಧ್ಯಾನಿಸುವಂತಹದ್ದು ವಾಡಿಕೆಯಾದಂತಹ. ಮೊಣಕಾಲನ್ನ ನೆಲಕ್ಕೆ ತಾಕಬೇಕು ಅಂತಾನೆ ಮೊಣಕಾಲು ಮಟ್ಟದ ಸ್ಕರ್ಟ್ ಅನ್ನು ಹಾಕೊಂಡಿರ್ತಾರೆ. ಅದೇ ಉದ್ದೇಶವೇ, ಮೊಣಕಾಲು ಭೂಮಿಗೆ ತಾಕಬೇಕು ಅನ್ನುವಂಥ ಮೊಣಕಾಲು ಮಂಡೆಯೂರಿ ಮೇಣಬತ್ತಿಯನ್ನ ಹಿಡಿದುಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಹೀಗೆ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ಅಂತ ಹೇಳಿ. ಸರಿ, ಇದು ಕ್ರಿಸ್ಮಸ್ನ ಒಂದು ಆಚರಣೆಯಾದಂತಹದ್ದು. ಇದರ ಪೂರ್ವದಲ್ಲಿ ಏನೇನು ಇತ್ತು, ಏನೇನು ಹೇಗೆ ಅನ್ನೋದರ ಬಗ್ಗೆ ಒಂದು ಮಾತನ್ನು ಕೊಡ್ತಾರೆ. ಶಿಲುಬೆ ಏರಿದ್ದಾನೆ ಜೀಸಸ್, ಗೋಡೆಯಲ್ಲಿ ಬಾಗಿದ ಶಿಲುಬೆ ಏರಿದ್ದಾನೆ ಜೀಸಸ್ ಅಂತ ಹೇಳಿ, ಗೋಡೆಯಲ್ಲಿ ಬಾಗಿದ ಶಿರ. ಶಿಲುಬೆ ಜೀಸಸ್ ಏರಿದ್ದಾನೆ, ಗೋಡೆಯ ಮೇಲೆ ಜೀಸಸ್ನ ತಲೆ ಬಾಗಿ ಹೀಗೆ ನಿಂತಿದೆ. ಬಾಗುವಂತಹದ್ದು. ಬಾಗುವಿಕೆಯ ಉದ್ದೇಶ ದೇವರಲ್ಲಿ ಕ್ಷಮೆಯಾಚಿಸುವುದು ಅಂತ. ಯಾರ ಕ್ಷಮೆ? ಈ ರೋಮನ್ ಸಾಮ್ರಾಜ್ಯದಲ್ಲಿದ್ದಂತಹ ಅವಿವೇಕಿಗಳ ಕೆಲಸಕ್ಕೆ ಕ್ಷಮೆಯಾಚಿಸ್ತಾ ಅಂತ. ಈ ಗೋಡೆಯಲ್ಲಿ ಬಾಗಿದ ಶಿರ, ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ. ಕುತ್ತಿಗೆಯಲ್ಲಿ ನರ ಉಬ್ಬಿದೆ. ಏನಂಗರ್ಥ? ಉಬ್ಬಿದೆ ತಪ್ಪಗಾಗೋದು ಅಂತ ಅರ್ಥ. ಏನ್ ತಪ್ಪಗಾಗೋದು ಅಂದ್ರೆ ಅರ್ಥವೇನು? ಆ ಜನಕ್ಕೆ ಸತ್ಯ ಅಂದ್ರೆ ಏನು ತಿಳಿಸಿಕೊಟ್ಟಿದ್ದಾಯ್ತು, ಅವರು ಸತ್ಯ ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ. ಬದಲಿಗೆ ಏನು ಮಾಡ್ತಾರೆ, ಆ ಸತ್ಯ ಹೇಳಿದನ್ನೇ ಸುಳ್ಳು ಅಂತ ಹೇಳಿ ಪ್ರಚಾರ ಮಾಡ್ತಾ ಯೇಸುವಿನ ವಿರುದ್ಧವಾಗಿಯೇ ಎತ್ತಿ ಕಟ್ಟುವ ಕೆಲಸ ಮಾಡಿದ್ರು. ಅವಾಗ ಯೇಸು ಏನು ಮಾಡಬೇಕು?
ಆ ಸತ್ಯಾಂಶವನ್ನೆಲ್ಲವನ್ನು ಒಳಗಡೆ ಇಟ್ಟುಕೊಂಡು ಹಾಗೆ ಹೇಳಿಕ್ಕೂ ಆಗದೆ ಬಿಡ್ಲಿಕ್ಕೂ ಆಗದ ಪರಿಸ್ಥಿತಿಯಲ್ಲಿ ಇರ್ತಾರಲ್ಲ, ಅದು ನರ ಉಬ್ಬಿದ ಹಾಗೆ. ಈಗ ನಮಗೆ ಯಾವಾಗಲಾದರೂ ಇದ್ದಕ್ಕಿದ್ದ ಹಾಗೆ ಒಂದೇನೋ ಎದುರಿಗೆ ಬಂತು, ಏನು ಬೇಡ, ಸಿಂಹ ಬಂತು ಅಂದ್ಕೊಳ್ಳೋಣ, ಹುಲಿ ಬಂತು ಅಂತ ಅಂದ್ಕೊಳ್ಳೋಣ, ಏನ್ ಮಾಡ್ತೇವೆ? ಕೆಲವರು ಎದ್ದು ಓಡೋಗಿ ಟ್ರೈ ಮಾಡ್ತೀರಿ, ಇನ್ನು ಕೆಲವರು ಬಹಳ ಭಯಬಿಟ್ಟು ಏನು ಮಾಡಲಿಕ್ಕಾಗಿ ಬಿಡಿ ಕಣ್ಣು ಬಿಡಿಕೊಂಡು ನೋಡ್ತಾ ಹೋಗ್ತೀರಿ, ಇನ್ನ ಕೆಲವರು ಕೂಗ್ಕೊಳ್ತೀರಿ, ಕೆಲವರು ಕೂಗ್ಲಿಕ್ಕೆ ಬರುವುದಿಲ್ಲ. ಇವೆಲ್ಲ ಯಾಕಾಗ್ತದೆ? ಸಡನ್ ಆಗಿ ಆಗುವಂತಹ ಒಂದು ವರ್ತನೆಗಳಿಗೆ ನಮ್ಮ ದೇಹ ಸಪೋರ್ಟ್ ಮಾಡೋದಿಲ್ಲ. ಬಹಳ ಭಯವಾದಾಗ, ಬಹಳ ಸಂತೋಷವಾದಾಗ ಮಾತು ಹೊರಡೋದಿಲ್ಲ. ಯಾಕೆ ಹೊರಡೋದಿಲ್ಲ? ಗಂಟಲಿನ ನರ ಉಬ್ಬಿ ಹೋಗ್ತದೆ. ಉಬ್ಬಿ ಹೋದಾಗ ಹೊರಡೋದಿಲ್ಲ, ಕೂಕ್ಕೊಳ್ಳಿಕ್ಕೂ ಸಾಧ್ಯತೆಗಳು ಆಗೋದಿಲ್ಲ. ಬಹಳ ಭಯ, ಬಹಳ ಸಂತೋಷ. ಆ ರೀತಿಯಲ್ಲಿ ಹೇಗೆ ನರ ಉಬ್ಬಿದಾಗ ಇಲ್ಲಿ ಧ್ವನಿಪೆಟ್ಟಿಗೆ ಇರ್ತದೆ, ಗಂಟಲಿನ ಕೆಳಗಡೆ ಧ್ವನಿಪೆಟ್ಟಿಗೆ, ವೋಕಲ್ ಕಾರ್ಡ್ ಅಂತ ಕರಿತೇವೆ. ಆ ಧ್ವನಿಪೆಟ್ಟಿಗೆ ಮೇಲೆ ನರಗಳೆಲ್ಲ ಇರ್ತವೆ. ಆ ನರಗಳು ಬಿಗಿದುಕೊಡುತ್ತವೆ ಗಟ್ಟಿಯಾಗಿ, ಭಯವಾದಾಗ, ಸಂತೋಷವಾದಾಗ. ಬಹಳ ಭಯ, ಬಹಳ ಸಂತೋಷ. ಆ ಬಿಗಿದುಕೊಂಡಾಗ ಧ್ವನಿ ಹೊರಗಡೆ ಬರೋದಿಲ್ಲ. ಬರದೇ ಇದ್ದಾಗ ಆ ರೀತಿ ಆಗ್ತದೆ. ಯೇಸು ಕ್ರಿಸ್ತನ ಒಂದು ವಿಚಾರದಲ್ಲಿ ಹೀಗೆ ಆಗ್ತದೆ. ಅವರು ಮಾಡ್ತಾ ಇರುವಂತಹದ್ದು ತಪ್ಪು ಇದೆ, ಹೇಳಲಿಕ್ಕೆ ಆಗೋದೇ ಇಲ್ಲ, ಆಗದೇ ಇರುವಂತಹದ್ದು ಉಬ್ಬಿದೆ. ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ. ಹಾಗೆ ಯಾತನೆಗೂ ನಲ್ವಾತನೆ ನುಡಿಯುವ ಮುಖಮುದ್ರೆ ತೆರೆದಿದೆ. ಶಿಕ್ಷಿಸಿದ್ದ ಅಲ್ಲಿ ಮೊಳೆಯನ್ನು ಹೊಡೆದು ಹಿಂಸಿಸುವಂತಹ ಬಹಳ ನೋವಾಗ್ತಾ ಇದೆ ಯೇಸುವಿಗೆ. ಅವರು ಮಾಡುವಂತಹ ಕೆಲಸಗಳೆಲ್ಲವೂ ತಪ್ಪಿದೆ. ತಪ್ಪಿನ ಜೊತೆಗೆ ಶಿಕ್ಷೆ ಕೊಡ್ಲಿಕ್ಕೆ ಹೊರಟದ್ದು ಕೂಡ ತಪ್ಪು. ಯಾತನೆ ಬಹಳ ನೋವು ಪಡ್ತಾನೆ. ನೋವು ಪಡುವಂತಹ ಸಂದರ್ಭದಲ್ಲೂ ಕೂಡ, ಶಿಲುಬೆಗೆ ಏರಿಸ್ತಾ ಇದ್ದು ಕೂಡ ಒಳ್ಳೆಯದನ್ನೇ ಮಾತಾಡ್ತಾನೆ. ನಲ್ವಾತನೆ ನುಡಿಯುವಂತಹ ಮುಖಮುದ್ರೆ. ಮುಖದಲ್ಲಿ ನಲಿವಿನ ಒಂದು ಚಿಹ್ನೆ ಇದೆ, ಸಂತೋಷದ ಒಂದು ಚಿಹ್ನೆ. ಯಾರಿಗೆ ಬರ್ತದೆ? ಎಂತಹ ಹಿಂಸಾತ್ಮಕ ಕಾರ್ಯ ಇದು. ಅಂತಹ ಹಿಂಸೆ ನಡೀತಾ ಇದ್ರು ಕೂಡ, ಹಿಂಸೆಯಲ್ಲಿ ಇದ್ರೂ ಕೂಡ ನೀವುಗಳು ಮುಖದಲ್ಲಾದ್ರೂ ತೋರಿಸ್ತೀವಲ್ಲ, ಸಪ್ಪೆ ಮುಖ ಮಾಡೋದು, ಮಾಡೋದು, ಇನ್ನೇನು ಹೀಗೆ ನೋಡೋದು, ಏನೋ ಒಂದು ಮಾಡ್ತೀವಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ಮೂಗು ತಿರ್ಸಿ, ತಲೆ ತಿರ್ಸಿ ಮಾಡ್ಕೊಂತ ಏನೆಲ್ಲ ಮಾಡ್ತೀವಿ. ಏನಾಗಿರೋದಿಲ್ಲ. ಪಕ್ಕದವನು ಪೆನ್ ಇಸ್ಕೊಂಡಿರ್ತಾನೆ, ಅಥವಾ ಪಕ್ಕದವಳು ಯಾವ ಪೆನ್ ಇಸ್ಕೊಂತಾನೆ, ಇನ್ನೊಬ್ಬನು ಏನೋ ಗೀಚಿರ್ತಾನೆ. ಅಷ್ಟಕ್ಕೇ ಮಾಡ್ಕೊಂಡು ಕಣ್ ತಕೊಂಡು ಮಾಡಿ ಮೂತಿ ತಿರ್ಸ್ಕೊಂಡು ಏನೆಲ್ಲ ಚಿಹ್ನೆಗಳು ತೋರಿಸ್ತೀವಲ್ಲ. ಹೋಲಿಕೆ ಮಾಡ್ಕೊಳ್ರಿ. ಇಂತಹ ಅನ್ಯಾಯ ನಡೀತಾ ಇದೆ, ಇಲ್ಲಿ ಇಂತಹ ಅಪಚಾರ ನಡೀತಾ ಇದೆ. ನಡೆಯುವಂತಹದ್ದಾಗಿದ್ರು ಕೂಡ ಯೇಸುವಿನ ಮುಖದಲ್ಲಿ ಅವರ ಮೇಲೆ ಒಂದಿಷ್ಟು ಸಿಟ್ಟಿಲ್ಲ, ಒಂದಿಷ್ಟು ಆಕ್ರೋಶವಿಲ್ಲ. ಬದಲಿಗೆ ಅಷ್ಟು ನೋವುಗಳನ್ನ, ಸಂಕಟಗಳನ್ನ ನುಂಗಿಕೊಂಡು ಒಳ್ಳೆಯ ಮುಖವನ್ನೇ ತೋರಿಸ್ತಾರಂತೆ. ಆನಂದದ ಮುಖವನ್ನು ತೋರಿಸ್ತಾರೆ. ಅವರ ವಿರುದ್ಧ ಮುಖದಲ್ಲೂ ಕೂಡ ಸಿಟ್ಟಿಲ್ಲದ ಹಾಗೆ ತೋರಿಸಿಕೊಳ್ಳುವಂತಹದ್ದು. ಇದು ಬಹಳ ದೊಡ್ಡ ಶಕ್ತಿ. ಯಾತನೆಗೂ ನಲ್ವಾತನೆ ನುಡಿಯುವ ಮುಖಮುದ್ರೆ ತೆರೆದಿದೆ ಎನ್ನುವಂತಿದೆ. ಕೊಲೆಗಡುಗ ಬರಬ್ಬನ ವಕಾಲತ್ತು ನಡೆಸಿದವರೇ. ಬರಬ್ಬ ಅಲ್ಲಿ ಯೇಸುವನ್ನ ಶಿಲುಬೆಗೇರಿಸೋ ಕಾಲಕ್ಕೆ ಅವರ ಜೊತೆಗೆ ಸಮಾಜ ದ್ರೋಹಿಗಳನ್ನು ಕೂಡ, ಇಬ್ಬರನ್ನ ಸಮಾಜ ದ್ರೋಹಿಗಳನ್ನ ಶಿಲುಬೆಗೇರಿಸ್ತಾರಂತೆ. ಅದೇ ಒಂದು ಸಮಯಕ್ಕೇನೆ ಆ ಸಮಾಜ ದ್ರೋಹಿಗಳು, ಅನಾಚಾರಿಗಳು ಯಾರ್ಯಾರು ಇರ್ತಾರಲ್ಲ, ಸಮಾಜಕ್ಕೆ ಬೇಡವಾದಂಥವರಿಗೆ ಕೊಡುವ ಶಿಕ್ಷೆ ಇದು. ಕೊಡೋ ಕಾಲಕ್ಕೆ ಬರಬ್ಬನ ಪರವಾಗಿ ಅಲ್ಲಿರುವಂತಹ ಆಡಳಿತಗಾರ ಬರಬ್ಬನ ಪರವಾಗಿ ವಕಾಲತ್ತು ನಡೆಸ್ತಾರಂತೆ. ಅಲ್ಲಿದ್ದಂಥವರೆಲ್ಲರೂ ಕೂಡ ಈತನ ಒಂದು ಪರವಾಗಿ ಮಾತಾಡ್ತಾರಂತೆ. ಬರಬ್ಬ ಅಂತ ಇಟ್ಟುಕೊಳ್ಳಿ. ಬರಬ್ಬನ
ವಕಾಲತ್ತು ನಡೆಸಿದವರೇ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ, ಮನ್ನಿಸಲೇ ನಿಮ್ಮನ್ನ ಆ ದೇವರೇ ಅಂತ ಕೇಳ್ಕೊಂತಾರೆ. ಬೇರೆಯವರು ಮಾಡಿದಂತಹ ತಪ್ಪಿಗೆ ಶಿಕ್ಷೆ, ಬೇರೆಯವರ ತಪ್ಪಿಗೆ ಕ್ಷಮಿಸುವಂತೆ ದೇವರಲ್ಲಿ ಬೇಡಿಕೊಳ್ತಾರಂತೆ. ಯೇಸು ಮಾಡಿದಂತಹದ್ದಕ್ಕೆ ತಪ್ಪೇನೂ ಇಲ್ಲ, ಎಲ್ಲ ಸರಿ ಇದೆ. ಅದು ಯೇಸುವಿನ ಪರವಾಗಿ ಕ್ಷಮಿಸುವಂತೆ ಕೇಳಿಕೊಳ್ಳುವಂತಹ ವ್ಯಕ್ತಿಗಳು ಯಾರೂ ಇಲ್ಲ. ಬರಪ್ಪನ ಪರವಾಗಿ ವಕಾಲತ್ತು ನಡೆಸಿದ್ದಾರೆ. ಇದೇನೋ ಆಗ್ತಾ ಇದೆಯಪ್ಪ, ನ್ಯಾಯವೋ ಹಿಂಸೆಯೋ, ದೇವರೇ ಇವರನ್ನ ಕ್ಷಮಿಸಿಬಿಡೋ ಅಂತ ಹೇಳಿ ಅಲ್ಲಿದ್ದಂತಹ ಉಳಿದವರನ್ನ ಕ್ಷಮೆ ಯಾಚಿಸುವಂತಹ ಜನ ಇದ್ದಾರಂತೆ ಇವರು. ಆದರೆ ಯೇಸುವಿಗೆ ಕ್ಷಮೆಯೂ ಇಲ್ಲ, ಆ ಕ್ಷಮೆ ಕೇಳುವಂತಹ ಸೌಜನ್ಯ ಕೂಡ ಆ ಜನರಲ್ಲಿ ಇಲ್ಲದ ಹಾಗೆ ಯೇಸುವನ್ನು ನಡೆಸಿಕೊಂಡು ಉಂಟಲ್ಲಿ. ಅವನು ಕೊಲೆಗಡುಕರಿಂದ ಹೀಗೆ ಕ್ಷಮಿಸು ದೇವರೇ ಅಂತ ಹೇಳಿ ಕೇಳಿಕೊಳ್ಳುವಂತಹ ಜನ ಯೇಸುವಿನ ಪರ, ಸತ್ಯದ ಪರವಾಗಿ ನಿಲ್ಲುವಂತಹ ಅವರು ಇರಲಿಲ್ಲ ಅಂತ ಅರ್ಥ ಇದಕ್ಕೆ. ಹೀಗೆ ಆದರೂ ಚಿಂತೆ ಮಾಡಲಿಲ್ಲ ಯೇಸು. ಯಾಕೆ? ಶಿಲುಬೆ ಏರಿಸಿದ್ದಲ್ಲ, ಶಿಲುಬೆ ಏರಿದ್ದಾನೆ, ಸ್ವ ಇಚ್ಛೆಯಿಂದ ಏರಿದಂತಹದ್ದು. ಉದ್ದೇಶ ಇದೆ, ಸದುದ್ದೇಶ ಇದೆ. ಆ ಉದ್ದೇಶವನ್ನು ಕೊಡ್ತಾರೆ. ನಾನು ಇದಕ್ಕೆ ಹೇಳಿದ್ರು ನಿಮಗೆ ಅರ್ಥ ಆಗ್ತಿಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಯೇಸು ಸುಮ್ಮನಾಗಿದ್ದಾರೆ ಅಷ್ಟೇ ಅಂತ. ನೋಡಿ, ನೀವು ಬಡಿದ ಸುತ್ತಿಗೆಗಳು, ಮೊಳೆಗಳು, ಮಕುಟ ಹೆಣೆದ ಮುಳ್ಳುಗಳು, ಮಕುಟ ಅಂದ್ರೆ ಕಿರೀಟವನ್ನ ಹೆಣೆದ್ರಂತೆ. ಎಂತಹ ಕಿರೀಟ? ಮುಳ್ಳುಗಳ ಕಿರೀಟ. ಮುಕುಟ ಅರ್ಥ ಮಾಡ್ಕೊಂಡ್ರೆ ಪದಗಳ ಅರ್ಥ ಕೇಳಬಹುದು, ತಲೆಗಿಟ್ಕೊಳ್ಳಿ ಅಷ್ಟೇ. ಮಕುಟ, ಮೂವಂತೂ ಕೂಡ ಕೆಲವು ಬಳಸ್ತಾರೆ, ಮುಕುಟ ಅಂತ ಹೇಳಿ. ಹೀಗೆ ಅರ್ಥಗಳು ಬೇರೆ ಬೇರೆ ಇರುವಂತಹದ್ದು. ಕಿರೀಟ ಅನ್ನುವಂತಹದ್ದು ಏನು ಕಿರೀಟ? ಮುಳ್ಳುಗಳ ಕಿರೀಟ, ಮೊಳೆಗಳಿಂದ ಹೊಡೆದು ಮುಳ್ಳುಗಳ ಕಿರೀಟವನ್ನ ಯೇಸುವಿನ ತಲೆಗೆ ಬಿಗಿದಿದ್ದಾರಂತೆ. ಬಿಗಿಯಲ್ಪಟ್ಟಿದೆ. ಅದು ಹೇಗಿದೆ? ಚುಚ್ಚಿಕೊಳ್ತಾ ಇದೆ, ರಕ್ತ ಸುರಿಯುತ್ತೆ, ಆ ಪರಿ ಬಿರಿದಿದ್ದಾರೆ. ಎಷ್ಟು ಹಿಂಸೆ ನೋಡಿ, ಚಿತ್ರಹಿಂಸೆ ವಿಪರೀತವಾದದ್ದು. ಮಕುಟ ಹೆಣೆದ ಮುಳ್ಳುಗಳು ಅವರಿಗೆ ಕೆಲಸವನ್ನು ಮಾಡಿದ್ದಾರೆ. ಎರಡೂ ಕೈಗಳಿಗೆ ಮೊಳೆಗಳನ್ನು ಹೊಡೆದು, ಎರಡೂ ಕಾಲುಗಳನ್ನು ಸೇರಿಸಿ ಮೊಳೆ ಹೊಡೆದು, ತಲೆಗೆ ಮುಳ್ಳಿನ ಕಿರೀಟವನ್ನ ಬಿಗಿಯಾಗಿ ಬಿಗಿದು ಕಟ್ಟಲಾಗಿದೆ. ಕಟ್ಟುವ ಕಾಲಕ್ಕೆ, ಶಿಕ್ಷೆ ಕೊಡಿಸುವ ಕಾಲಕ್ಕೆ ಅವರ ತಲೆಯಲ್ಲಿ ಬರ್ತಾ ಇದೆ, ಯೇಸುವಿನ ವಿಚಾರ ಸರಿಯಾಗಿ ಹೇಳಿದ್ದ, ನಮಗೆ ಕೇಳಲಿಕ್ಕಾಗ್ತಾ ಇಲ್ಲ ಅಂತೇಳಿ ಅವರು ಹಬ್ಬಿಸಿದ ಸುಳ್ಳುಗಳು, ರೋಮನರ ಕಿವಿಡೆಪ್ಪಿಸುವ ಕೊಂಬುಗಳು, ಕಾಲರಾಯನ ಗುಜರಿ ಸೇರಿಲ್ಲ. ಅವರಿಗೆ ಗೊತ್ತಿದೆ ತಾವು ಮಾಡ್ತಾ ಇರುವಂತಹದ್ದು ಸರಿ ಇಲ್ಲ ಅಂತ ಗೊತ್ತಿದೆ, ಅದನ್ನು ಅನಿವಾರ್ಯವಾಗಿ ಮಾಡ್ತಾರೆ. ಯಾಕೆ? ಅವರಿಗೆ ಲಾಭ ಇದೆ ಅಷ್ಟೇ, ಬೇರೆಯವರು ವಿರೋಧ ಮಾಡುವಲ್ಲ, ಸ್ವಾರ್ಥಿಗಳು. ಯೇಸುವಿನ ವಿರುದ್ಧವಾಗಿ ಸುಳ್ಳುಗಳನ್ನು ಹಬ್ಬಿಸಿ ಈ ಒಬ್ಬ ಸಮಾಜಘಾತಕ, ಸಮಾಜ ದ್ರೋಹಿ ಅಂತ ಹೇಳಿ ಏನೆಲ್ಲ ಸುಳ್ಳ ಜನರೊಂದಿಗೆ ಎತ್ತಿಕಟ್ಟಿ ವಿರುದ್ಧವಾಗಿ ಮಾಡಿದಂತಹದ್ದು ಈಗ ಆ ರೋಮನ್ನರ ಕಿವಿ ಮೇಲೆ ಹೊಡಿತಾ ಇವೆ ಅಂತ. ಯಾವ ರೀತಿಯಲ್ಲಿ? ಕೊಂಬುಗಳು ಇದ್ದ ಹಾಗೆ. ಕೊಂಬು ಏನು? ಕೊಂಬು ಅಂದ್ರೆ ಕನ್ನಡದಲ್ಲಿ ಕೊಂಬು ಈಗ ಅನ್ಕೊಳ್ಬೇಡ್ರಿ, ಆ ಕೊಂಬಲ್ಲ, ಅದೊಂದು ವಾದ್ಯ. ಏನು ವಾದ್ಯ? ಈ ಯುದ್ಧದ ಪ್ರಾರಂಭದಲ್ಲಿ ಒಂದು ಕಹಳೆ ಹೋಗ್ತಾರೆ, ನೋಡಿದ್ದೀರಾ? ಅದನ್ನ ಕೊಂಬು ಅಂತ ಕರೀತಾರೆ. ನಾನು ಈ ಚಿತ್ರವನ್ನ ತೋರಿಸ್ತೇನೆ. ಹೀಗೆ ಇದು ಕೊಂಬು ಅಂತ ಕರೀತಾರೆ. ದೊಡ್ಡದಾದಂತಹ ಒಂದು ವಾದ್ಯ. ಆ ವಾದ್ಯ ಊದಿದ್ರೆ ಎಲ್ಲೋ ದೂರದಲ್ಲಿದ್ದಂಥವ್ರಿಗೂ ಕೇಳಿಸುತ್ತೆ, ಹತ್ತವರಿಗೆ ಇದ್ದವರಿಗಂತೂ ಕಿವಿ ಬುಡಬಿಡುತ್ತೆ. ಆ ಪರಿ ಶಬ್ದ.
ಇದು ಊದಿದರೆ ಹೇಗೆ ಶಬ್ದ ಬರಬೇಕೋ ಅದೇ ರೀತಿಯಲ್ಲಿ ಯೇಸುವನ್ನ ಶಿಲುಬೆಗೆ ಏರಿಸಿದಂತಹ ಸಂದರ್ಭದಲ್ಲಿ ಯೇಸುವಿನ ವಿಚಾರಗಳು ಇವರಿಗೆ ಕಿವಿ ಮೇಲೆ ಹೊಡೆದಾಗ್ತಾ ಇದೆ. ಕೊಂಬಿನಿಂದ ಕೊಂಬು ಧ್ವನಿ ಹೊರ ಬಂದಾಗೆ ಇನ್ನೂ ತಲೆಯನ್ನು ಚುಚ್ಚುತ್ತಾ ಇದೆ, ಹೊಡಿತಾ ಇದೆ. ಕಿವಿಯವರು ಇದ್ದೋಗಿದೆ. ಅದು ಹೇಳಿದ್ದರಲ್ಲ ಅಂತ ಹೇಳಿ ಶಿಲುಬೆ ಏರಿಸಿದ ಮೇಲೂ ಕೂಡ ಆ ರೀತಿಯಲ್ಲಿ ಹಾಗೆ ಆಗಿರುವಂತಹ ಅನ್ಯಾಯಗಳು ಈಗ ಇನ್ನೊಂದು ರೂಪದಲ್ಲಿ ತಗೊಂಡಿವೆ ಅಷ್ಟೇ. ಅನ್ಯಾಯಗಳು ಈಗಲೂ ಇವೆ. ರೋಮನ್ನರ ಕಿವಿಡೆಬ್ಬಿಸುವ ಕೊಂಬುಗಳು, ರೋಮನ್ ಸಾಮ್ರಾಜ್ಯದ ವ್ಯಕ್ತಿಗಳ ಕಿವಿ ಮೇಲೆ ಹೊಡೆಯುವಂತಹ ಶಬ್ದಗಳು, ಆ ಯೇಸುವಿನ ವಿಚಾರಗಳು ಈಗಲೂ ಕೂಡ ಕಿವಿ ಮೇಲೆ ಹೊಡೆಯುವಂತಹದ್ದಾಗ್ತದೆ. ಅವಿದು ಕಾಲರಾಯನ ಗುಜರಿ ಸೇರಿಲ್ಲ. ಇಷ್ಟು ಕಾಲ ಕಳೆದರೂ ಕೂಡ ಕಾಲರಾಯನ ಒಂದು ಕಾಲ ಕಳೆದರೂ ಕೂಡ ನಾವು ಮರೆಯುವಂತೆ ಇಲ್ಲ. ಗುಜರಿ ಐಟಮ್ ಆಗಿಲ್ಲ ಅವೇನು ಅಂತೀವಲ್ಲ ಹಾಗೆ. ಇಷ್ಟು ವರ್ಷಗಳು ಕಳೆದರೂ ಕೂಡ ಆ ವಿಚಾರಗಳು ಇನ್ನೂ ಸತ್ಯವಾಗಿವೆ ಅನ್ನುವಂತಹದ್ದು ಕಿವಿ ಮೇಲೆ ಹೊಡಿತಾ ಇದೆ. ಎಷ್ಟು ವರ್ಷಗಳಾದರೂ ಆಗಿದ್ದಂತಹ ಅನಾಚಾರಗಳು, ಅವಾಗೇನು ಮಾಡ್ತಾ ಇದ್ದಾರಲ್ಲ ಅನಾಚಾರಗಳು ಈಗೂ ಮುಂದುವರ್ಕೊಂಡು ಬಂದಿದೆ. ಸ್ವಲ್ಪ ಬದಲಾಗಿದೆ ಅಷ್ಟೇ. ಈಗೇನಾಗಿದೆ? ಅನ್ಯಾಯಗಳು ಈಗಲೂ ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ? ವೇಷ ಮರೆಸಿವೆ ಅಷ್ಟೇ. ಈಗೆಲ್ಲ ಕೇಡುಗಳು, ರೈಫಲು, ಟ್ಯಾಂಕು, ಬಾಂಬು, ಗ್ರನೇಡ್ಗಳು ಅವಕ್ಕೆ ಚಲನೆ ಒದಗಿಸಿದೆ. ಹಾಗೆ ಅವರು ಮಾಡಿದಂತಹ ಅಪಚಾರಗಳು, ಸುಳ್ಳುಗಳು ಏನು ಜೋರಾಗಿ ಎಲ್ಲ ಕಡೆ ಪ್ರಚಾರಿಸಿದಂತಹದ್ದಿದೆಯಲ್ಲ, ಆ ಪ್ರಚಾರ ಮಾಡಿದಂತಹದ್ದು ಈಗ ಇನ್ನೊಂದು ರೀತಿಯಲ್ಲಿ ಸೇಡು ತೀರಿಸಿಕೊಳ್ಳುವ ಹಾಗೆ ಕೊಂಬಿನ ಮೂಲಕವಾಗಿ ಯಾವ ರೀತಿಯಲ್ಲಿ ಸುಳ್ಳುಗಳನ್ನು ಹೊರಡಿಸಿದ್ರೋ ಈಗ ಅವುಗಳು ಇನ್ನೊಂದು ರೂಪದಲ್ಲಿ ಬಂದ್ಬಿಟ್ಟು ತೊಂದರೆ ಕೊಡ್ತಾವೆ. ಯಾವ ರೀತಿಯಲ್ಲಿ ರೈಫಲ್ ಈ ಪಿಸ್ತೂಲ್ಗಳು ಇರ್ತಾವಲ್ಲ, ಟ್ಯಾಂಕು, ಬಾಂಬು, ಗ್ರನೇಡ್ಗಳು, ಟ್ಯಾಂಕ್ ಮದ್ದುಗುಂಡುಗಳು, ಟ್ಯಾಂಕ್ ಲಿಕ್ವಿಡ್ ಅದೊಂದು ರೀತಿಯಾದಂತಹ ಎಕ್ಸ್ಪ್ಲೋಸಿವ್ ಐಟಮ್. ಅದೆಲ್ಲ ಕಡೆ ಚೆಲ್ಲಿ ಬರ್ತಾರೆ, ಬೆಂಕಿ ಹಚ್ಚಿ ಹೊತ್ಕೊಂಡು ಬಿಡ್ತದೆ. ಆ ರೀತಿಯಲ್ಲಿ ಅಂತಹದ್ದೊಂದು. ಇನ್ನು ಬಾಂಬು, ಗ್ರೆನೇಡ್ ಅವಂತೂ ಗೊತ್ತಿದೆ. ಆ ರೀತಿಯಲ್ಲಿ ಕ್ರಾಂತಿಗಳೆಲ್ಲ ನಡೀತಾ ಇದೆ. ಕ್ರಾಂತಿಗಳು ಆಗುವಂತಹದ್ದಾಗ್ತಾ ಇದೆ. ಇದು ಅವಾಗಿದ್ದಂತಹದ್ದು. ಆಗಿನ ವಿಚಾರಗಳು ಈಗಲೂ ಕೂಡ ಮುಂದುವರ್ಕೊಂಡು ಬಂದಿವೆ. ಅವಕ್ಕೆ ಚಲನೆ ಒದಗಿಸಿದೆ. ನಿಮ್ಮವೇ ಬಲಿಷ್ಠ ಕೈಗಳು, ಎದೆಯಾಳದ ಮುಯಿಗಳು. ಯಾತಕ್ಕೆ ನಡೀತಾ ಇದ್ದೀವಲ್ಲ? ಬಲಿಷ್ಠವಾದಂತಹ ಕೈಗಳು, ಎದೆಯಾಳದ ಮುಯಿಗಳು. ಎದೆಯಾಳದ ಮುಯಿಗಳು ಒಳಗಡೆ ಏನೋ ಒಂದು ರೀತಿಯಾದಂತಹ ಸೇಡಿನ ಬಲಿಷ್ಠ ಕೈಗಳು. ನಾನು ದೊಡ್ಡನ, ನೀನು ದೊಡ್ಡನ, ನಿನ್ ಶಕ್ತಿನ ನನ್ನ ಶಕ್ತಿ ಮುಖ್ಯನ, ಇದೇ ಸತ್ಯ ಇಲ್ಲ, ನ್ಯಾಯ ಇಲ್ಲ, ಧರ್ಮ ಇಲ್ಲ. ಒಟ್ಟಾರೆಯಾಗಿ ನೀನು ನನಗೆ ತೊಂದರೆ ಕೊಟ್ಟಿದ್ದೆ, ನಾನು ಕೊಡ್ತೇನೆ ಅಷ್ಟೇ, ನೀನು ಹೊಡೆದಿದ್ದೆ ನಾನು ಹೊಡಿತೇನೆ ಅಷ್ಟೇ ಅನ್ನುವಂತಹ ರೀತಿಯಲ್ಲಿ ಸೇಡುಗಳ ರೂಪದಲ್ಲಿ ಇವುಗಳು ಬಾಂಬು, ಗ್ರನೇಡ್ಗಳ ಮೂಲಕವಾಗಿ ಒಂದು ಕ್ರಾಂತಿ ಅನ್ನುವಂತಹದ್ದು ಎಬ್ಬಿಸಿದೆ. ಹಾಗೆ ಇದು ಈ ರೀತಿಯಾದಂತಹದ್ದು ನಡೆದಕ್ಕೆ ಮುಂದೆ ಹೇಳ್ತಾರೆ ಇಲ್ಲಿ ಯೇಸು ಕ್ರಿಸ್ತ ಶಿಲುಬೆಯನ್ನ ಯಾಕೆ ಏರಿದಂತಹದ್ದು ಕೊಡ್ತಾರೆ. ಇರುವ ತನಕ ನಿಮ್ಮ ಸಾಮ್ರಾಜ್ಯ, ಆಗುತ್ತೇನೆ ಕ್ರೋಧ, ಕಿಡಿಗೇಡಿತನಕ್ಕೆ ಆಜ್ಯ. ನಾನಿರುವ ತನಕ ನಿಮ್ಮ ಸಾಮ್ರಾಜ್ಯ, ಜೀವಂತವಾಗಿ ನಾನು ಎಲ್ಲಿವರೆಗೂ ಇರ್ತೇನೋ ಅಲ್ಲಿಯವರೆಗೂ ನೀವು ನಿಮ್ಮದೇ ಸಾಮ್ರಾಜ್ಯದಲ್ಲಿ ನಿಮ್ಮದೇ ತಪ್ಪುಗಳನ್ನು ಸರಿ ಅಂತ ಅಂದುಕೊಂಡು ನೀವಲ್ಲಿ ಜೀವನವನ್ನ, ಆಡಳಿತವನ್ನ ನಡೆಸ್ತಾ ಇದ್ದೀರಿ. ಹಾಗಾಗಿ ನಾನು ಶಿಲುಬೆ ಏರಿದ್ದೇನೆ. ಈ ದೇಹ ಬಿಟ್ಟು ಇನ್ನೊಂದು ರೂಪದಲ್ಲಿ ಬರುವಂತಹ ಸೂಚನೆ ಆಗಲೇ ಕೊಟ್ಟದ್ದಿತ್ತು. ಆಗುತ್ತೇನೆ, ಮುಂದೆ ಏನ್ ಮಾಡ್ತೇನೆ, ನಿಮ್ಮ ಸಾಮ್ರಾಜ್ಯ ಆಯಿತು, ಆಗುತ್ತೇನೆ ಕ್ರೋಧ, ತಿಳಿಗೇಡಿತನಕ್ಕೆ ಆಜ್ಯ. ನಿಮ್ಮಲ್ಲಿರುವಂತಹ ಕ್ರೋಧ ಅಂದ್ರೆ ಸಿಟ್ಟು, ಆಕ್ರೋಶಗಳು, ಸೇಡುಗಳು ಏನಿರ್ತಾವೆ ಎಲ್ಲ ತಗೊಳ್ಳಿ, ಎಲ್ಲ ಬಂದ್ಬಿಡ್ತದೆ. ಆ ತಿಳಿಗೇಡಿತನಕ್ಕೆ ಅನ್ಯಾಯ ಮಾಡುವಂತಹ ಸ್ವಭಾವ, ಸಿಟ್ಟಿನಿಂದ ದ್ವೇಷಿಸುವಂತಹದ್ದು, ಇಂಥವುಗಳೇನಿರ್ತಾವಲ್ಲ ಅವಕ್ಕೆಲ್ಲವಕ್ಕೂ ನಾನು ಆಜ್ಯನಾಗ್ತೇನೆ. ಆಜ್ಯ ಏನು? ಆಜ್ಯ ಅಂದ್ರೆ ಆಜ್ಯ ಅಂದ್ರೆ ತುಪ್ಪ ಅಂತ. ಇದು ತುಪ್ಪ
ಕೆಲವು ನಾವು ತುಪ್ಪ ಹಾಕ್ತೇನೆ ಅಂತ ಅಂತಾನ, ತುಪ್ಪ ಸುರಿತೇವೆ ಅಂತಾನ, ಹಂಗೆ ಅನ್ಕೊಂಡ್ಬಿಟ್ಟಿರಿ. ಆಮೇಲೆ ಏನು ಹೇಳ್ತಾರಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಅಂತ ಹೇಳಿ, ಅಂದ್ರೆ ನಿಮ್ಮ ಅನ್ಯಾಯಕ್ಕೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ಅರ್ಥ. ಹಂಗೆ ಮಾಡ್ಕೊಳ್ಬೇಡಿ, ಅರ್ಥ ಬೇರೆನೇ ಇದೆ. ಶುದ್ಧವಾದಂತಹ ಒಂದು ತುಪ್ಪವನ್ನ ಬೆಂಕಿಯಲ್ಲಿ ಹಾಕಿದರೆ ಅದು ಪೂರ್ಣವಾಗಿ ಸುಟ್ಟು ಹೋಗ್ತದೆ, ಕರೆಗೆ ಸುಟ್ಟು ಭಸ್ಮವಾಗ್ತದೆ, ಶೇಷ ಉಳಿಯಲ್ಲ, ಕೊನೆಗೇನು ಉಳಿಯಲ್ಲ. ಶುದ್ಧವಾದ ತುಪ್ಪ ಹೇಗೆಯೋ ಆ ಅರ್ಥದಲ್ಲೇ ಕೊಟ್ಟಂತಹದ್ದು. ನಿಮ್ಮ ಕ್ರೋಧ, ತಿಳಿಗೇಡಿತನ ಇವುಗಳಿಗೆ ನಾನು ಆಜ್ಯನಂತೆ ಆಗ್ತೇನೆ, ತುಪ್ಪದಂತೆ ಆಗಿ ಎಲ್ಲವನ್ನ ಭಸ್ಮ ಮಾಡಿಬಿಡ್ತೇನೆ. ನಿಮ್ಮ ಸಿಟ್ಟುಗಳು, ಅನ್ಯಾಯಗಳು, ಅನಾಚಾರಗಳು, ದ್ವೇಷಗಳು ಇವನ್ನೆಲ್ಲ ನಾಶ ಮಾಡ್ತೇನೆ. ನಾಶ ಮಾಡುವುದರ ಮೂಲಕವಾಗಿ ಏನ್ ಮಾಡ್ತೇನೆ? ಬಂದೇ ತೀರುತ್ತದೆ ದೈವಿ ರಾಜ್ಯ. ದೈವಿ ರಾಜ್ಯ ಬಂದೇ ತೀರುತ್ತದೆ. ಈಗ ರಾಕ್ಷಸರ ರಾಜ್ಯ ಇದೆ, ಮುಂದೆ ನಾನು ದೇವತೆಗಳ ರಾಜ್ಯವನ್ನ ಮಾಡಿಕೊಡುತ್ತೇನೆ, ದೈವಿ ರಾಜ್ಯವನ್ನ ನನ್ನ ತಂದೆ ತರ್ತೇನೆ ಎನ್ನುವಂತೆ ಹೇಳಿದ್ದಾರೆ ಶಿವೆ. ಈ ರೀತಿಯಲ್ಲಿ ಆ ರೀತಿಯಲ್ಲಿ ತೋರಿಸುವ ಹಾಗೆ ಮುಂದೊಂದು ದಿನ ಒಳ್ಳೆಯ ಸಾಮ್ರಾಜ್ಯವನ್ನ, ಒಳ್ಳೆಯ ಸಮಾಜವನ್ನು ಕಟ್ಟಿದ್ದೇನೆ ಅನ್ನುವಂತೆ ನಗನಗುತ್ತಾ ಆನಂದ ರೀತಿಯಲ್ಲಿ ಶಿಲುಬೆಯನ್ನ ಏರಿದ್ದಾನೆ ಜೀಸಸ್. ಹೀಗೆ ಏರೋದ್ರ ಮೂಲಕವಾಗಿ ಏನೇನು ಮಾಡುವ ಉದ್ದೇಶಗಳು, ಗುರಿಗಳು, ಆಶಯಗಳು ಏನೇನು ಮುಂದೆ ಕೊಡ್ತಾರೆ. ಇಗರ್ಜಿ, ಮಸ್ಜಿದ್, ದೇವಸ್ಥಾನ. ಇಗರ್ಜಿ ಅಂದ್ರೆ ಚರ್ಚು, ಮಸ್ಜಿದ್ ಅಂದ್ರೆ ಗೊತ್ತಿದೆ, ದೇವಸ್ಥಾನಗಳು ಇವುಗಳಲ್ಲಿ, ದೇವಸ್ಥಾನ ಮಠಗಳಲ್ಲಿ, ಮತಿರಹಿತ ಹಠಗಳಲ್ಲಿ, ಚರ್ಚ್ಗಳು, ದೇವಸ್ಥಾನಗಳಲ್ಲಿ, ಮಸ್ಜಿದ್ಗಳಲ್ಲಿ ಧರ್ಮ ಪಾಲನೆಯ ಒಂದು ಶಪಥ ಮಾಡಿಕೊಂಡು ಧರ್ಮವನ್ನು ರಕ್ಷಿಸ್ತಾ ಇರ್ತಾರೆ. ಆ ಒಂದು ಸ್ಥಳಗಳಲ್ಲಿ ಅಧರ್ಮ ನಡೀತಾ ಇದ್ದರೆ, ಧರ್ಮ ಅಂದುಕೊಂಡಂತಹ ಎಷ್ಟೋ ಕಾರ್ಯಗಳು ಅಧರ್ಮ ಆಗಿದ್ದರೆ ಆ ಅಧರ್ಮವನ್ನು ನಾನು ನಿವಾರಿಸ್ತೇನೆ ಅಂತ. ಮತಿರಹಿತ, ಬುದ್ಧಿ ಇಲ್ಲದೆ, ತಿಳುವಳಿಕೆ ಇಲ್ಲದೆ ಕೆಲವೊಂದು ಧರ್ಮಗಳನ್ನು ಆಚರಿಸ್ತಾರೆ, ಅದು ಅಧರ್ಮ ಆಗ್ತಾ ಇರ್ತದೆ. ಅಂತಹ ಹಠಗಳಲ್ಲಿ ನಾನು ನೆಲೆಸ್ತೇನೆ ಅಂತ ಹೇಳಿಕೊಳ್ತಾರೆ. ಕೋರ್ಟು, ಕಾರ್ಖಾನೆ, ಠಾಣೆಗಳಲ್ಲಿ ಕಣ್ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದಿಖಾನೆಗಳಲ್ಲಿ ನಾನು ನೆಲೆಸ್ತೇನೆ. ಕೋರ್ಟು ಅನ್ನುವಂತಹದ್ದಕ್ಕೆ ಒಂದು ಅರ್ಥದಲ್ಲಿ ನ್ಯಾಯಾಲಯ ಅಂತ ಅರ್ಥ, ಇನ್ನೊಂದು ಅರ್ಥದಲ್ಲಿ ನ್ಯಾಯ ತೀರ್ಮಾನ ಮಾಡುವಂತಹ ಒಂದು ಸ್ಥಳ ಅಂತ ಅರ್ಥ ಅಂತ ಹೇಳಿ. ಕಾರ್ಖಾನೆ, ಠಾಣೆಗಳಲ್ಲಿ, ಕಾರ್ಖಾನೆ ಒಂದು ಠಾಣೆ ಅಂತಂದ್ರೆ ಒಂದು ಕೇಂದ್ರ, ಸಂಸ್ಥೆ, ರೂಮು ಎಲ್ಲ ಅರ್ಥ ಬರ್ತದೆ. ಕಾರ್ಖಾನೆ ಒಂದು ಉತ್ಪಾದಿಸುವಂತಹ ಒಂದು ವಸ್ತು, ಒಂದು ಕೇಂದ್ರ, ಉತ್ಪಾದನೆ ಕೇಂದ್ರ. ನ್ಯಾಯ ತೀರ್ಮಾನ ಮಾಡುವಂತಹ ಕೇಂದ್ರ ಅಂತ ಹಾಕೊಂಡ್ಬಿಡ್ಬೇಕು ನಾವು ಉದ್ದಕ್ಕೆ. ಎಲ್ಲೆಲ್ಲಿ ನ್ಯಾಯ ತೀರ್ಮಾನ ಮಾಡ್ತಾರೋ, ಸತ್ಯಗಳು, ಅಧರ್ಮ, ಧರ್ಮ ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ ನೆಲೆಸ್ತೆ. ಮತ್ತೆ ಕಣ್ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದಿಖಾನೆಗಳಲ್ಲಿ ಕತ್ತಲೆ ಇರ್ತದೆ. ಕತ್ತಲಿನಲ್ಲಿ ಕೆಲವೊಂದು ಖೈದಿಗಳನ್ನ ಕೂಡಿ ಹಾಕಿಬಿಟ್ಟಿರ್ತಾರೆ. ಆ ಕತ್ತಲೆಯಲ್ಲಿರುವಂತಹ ವ್ಯಕ್ತಿಗಳು ಅಲ್ಲಿ ನಾನು ನಿಲ್ಲಿಸ್ತೇನೆ. ಅಂದ್ರೆ ಅರ್ಥ ಏನು? ಅಲ್ಲಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡ್ತೇನೆ ಅಂತ ಅರ್ಥನ ಅಲ್ಲ. ಹಾಗಲ್ಲ, ಬೆಳಕು ಕಿತ್ತುಕೊಂಡಿರುವಂತಹ ಅಂದ್ರೆ ಅಜ್ಞಾನದಿಂದ ಕೆಲವರು ಇರ್ತಾರೆ ಒಳಗಡೆ. ಎಲ್ಲ ಗೊತ್ತಿದ್ರು ಕೂಡ, ಉದಾಹರಣೆಗೆ ಇಲ್ಲೇ ನೋಡ್ತೇವೆ, ರೋಮನ್ನರ ಏನೆಲ್ಲ ಅನಾಚಾರಗಳನ್ನ ಜನ ನೋಡ್ತಾ ಇದ್ರು ಕೂಡ ವಿರೋಧಿಸಲಿಲ್ಲ. ಇದು ಕತ್ತಲಲ್ಲಿ ಕೂತ ಹಾಗೆ ಜನರಿಗೆ ವಿರೋಧಿಸಬೇಕು, ಇದು ನಮ್ಮ ಕಾರ್ಯ ಅಂತ ಹೇಳಿ ತಿಳುವಳಿಕೆ ಬರಲಿಲ್ಲ ನೋಡಿ. ಅಂತಹವರು ಅಂತ ಅರ್ಥ ಇಲ್ಲಿ. ಅಜ್ಞಾನಿಗಳು, ತಿಳುವಳಿಕೆ ಇಲ್ಲದೆ ಇರುವಂತವರು, ಬುದ್ಧಿಹೀನರು, ಇಂಥವರು ಹೊರಗಡೆ ಇದ್ರೂ ಕೂಡ ಅವ್ರು ಬಂದಿಖಾನೆಯಲ್ಲಿದ್ದ ಹಾಗೇನೆ ಜಗತ್ತೆಲ್ಲ ಕಾಣಿಸ್ತಾ ಇರ್ತದೆ, ಆದರೂ ಕೂಡ ಇವರು ಕತ್ತಲಲ್ಲಿ ಕೂತ ಹಾಗೇನೆ ಸುಮ್ಮನೆ ಇರ್ತಾರೆ. ಅಲ್ಲಿ ನಾನು ನೆಲೆಸ್ತೇನೆ. ಮತ್ತೆ ದವಾಖಾನೆಗಳ ಕೋಣೆಗಳಲ್ಲಿ ವ್ಯಕ್ತಿಗಳ ಅನಾರೋಗ್ಯವನ್ನ ನಿವಾರಿಸುವಂತಹ ಕೇಂದ್ರ. ದವಾಖಾನೆ, ಹಾಸ್ಪಿಟಲ್ ಅಂತ ಹೇಳಿ ಅಂದ್ಕೊಳ್ಬೇಡ್ರಿ, ಅದು ಒಂದು ಅರ್ಥದಲ್ಲಿ ತಗೊಳ್ಬಹುದು. ದವಾಖಾನೆ ಅಂತಂದ್ರೆ
ವ್ಯಕ್ತಿಗಳ ಕಷ್ಟಕ್ಕೆ ಪರಿಹಾರ ಕೊಡುವಂತಹ ಒಂದು ಸ್ಥಳಗಳು ಯಾವುದೇ ಆಗಿರ್ಬೋದು. ದೈಹಿಕ ಕಾಯಿಲೆ, ಮಾನಸಿಕ ಕಾಯಿಲೆ, ಇನ್ನಿತರ ಬೇರೆ ಅಂತಹ ಒಂದು ಸಂದರ್ಭಗಳಲ್ಲೂ ದವಾಖಾನೆಗಳ ಕೋಣೆಗಳಲ್ಲೂ ನಾನು ನೆಲೆಸ್ತೇನೆ. ಹೀಗೆ ಮಾಹೆಗೊಂದಾವರ್ತಿ, ಮಾಹೆ ತಿಂಗಳಿಗೆ ಒಂದು ಸುತ್ತು, ಒಂದೊಂದು ಬಾರಿ ಸುತ್ತಿ ಪ್ರತಿ ಬಾರಿ ನಾನು ತಿರುತ್ತಾ ಹಣತೆ ಹೊತ್ತಿಸಿಕೊಳ್ಳದ ದಲಿತವಾಸದ ಸೋಗೆ ಬಿಲಗಳಲ್ಲಿ ದಿನನಿತ್ಯ ಶಿಲುಬೆಯೇರಿದ್ದಾನೆ ಜೀಸಸ್. ಎಲ್ಲರಿಂದ ದೂರವಾದಂತಹ ಕೆಲ ವ್ಯಕ್ತಿಗಳು, ಇಂತಹ ವ್ಯಕ್ತಿಗಳ ಅನಾಚಾರಕ್ಕೆ ಗುರಿಯಾದಂತಹ, ನೋವು ಅನುಭವಿಸ್ತಾ ಇದ್ದಂತಹ ವ್ಯಕ್ತಿಗಳ ಮಧ್ಯದಲ್ಲಿ ನಾನು ನೆನೆಸ್ತೇನೆ. ದಲಿತವಾಸದ ಸೋಗೆ ಬಿಲಗಳು, ಸಣ್ಣ ಸಣ್ಣ ಸಂದುಗಳು, ಈ ಇಲಿಗಳ ಒಂದು ಕೇಂದ್ರ ನೋಡಿದ್ದೀರಾ? ಇಲಿಗಳ ಸಣ್ಣ ಸಣ್ಣ ಸಂದುಗಳಲ್ಲಿ ಹುಕ್ಕೊಂಡು ಓಡಾಡ್ತಾ ಇರ್ತವೆ. ಒಳಗಡೆ ಕತ್ತಲೆ ಇರ್ತದೆ, ಒಳಗಡೆ ಹೊದಲು ಗೊತ್ತಾಗೋದಿಲ್ಲ, ಹೊರಗಡೆ ಗೊತ್ತಿಲ್ಲ. ಹಾಗೆ ಯಾರಿಗೂ ತಿಳಿಯದೇ ರೀತಿಯಲ್ಲಿ ಸಂದುಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳೇ, ಯಾರ ಗಮನಕ್ಕೂ ಬೀಳದೇ ಇರುವಂತಹ, ಎಲ್ಲರಿಂದಲೂ ತಿರಸ್ಕೃತಗೊಂಡಂತಹ ವ್ಯಕ್ತಿಗಳೇ, ಚಿಂತೆ ಮಾಡಬೇಡಿ, ನಾನು ನಿಮ್ಮ ಜೊತೆಗಿದ್ದೇನೆ. ಅನ್ಯಾಯಗಳನ್ನು ವಿರೋಧ ಮಾಡಲಿಕ್ಕೆ ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳಿ ಅವರ ಸಮ್ಮುಖದಲ್ಲಿ ಒಂದು ಜ್ಞಾನ ಅನ್ನುವಂಥ ಹಣತೆಯನ್ನು ಹಚ್ಚಿ, ಅದೇ ಹಣತೆಯನ್ನು ಉದ್ದೇಶವಾಗಿಟ್ಕೊಂಡು ಇಲ್ಲಿ ಪ್ರಾರ್ಥನೆ ಮಾಡೋದು. ಹಣತೆಯನ್ನು ಹಚ್ಚಿ ದಿನನಿತ್ಯ ಶಿಲುಬೆಯಲ್ಲಿದ್ದಾನೆ ಜೀಸಸ್. ಅಸಂಖ್ಯ ಕ್ರಿಸ್ಮಸ್ಗಳ ಹರಸಿ, ಶೋಷಿತರ ಕಂಬನಿಯನ್ನೊರೆಸಿ, ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ. ಅಸಂಖ್ಯ ಒಂದು ಕ್ರಿಸ್ಮಸ್ಗಳ ಸಂದರ್ಭದಲ್ಲಿ ಯೇಸು ಇದೇ ಉದ್ದೇಶ ಇಟ್ಟುಕೊಂಡು ಸಮಸ್ತ ಜನತೆಗೆ ಶುಭವಾಗಲಿ ಅಂತ ಹೇಳಿಕೊಳ್ಳಿಕ್ಕೋಸ್ಕರವಾಗಿ, ನೊಂದಂತಹ ವ್ಯಕ್ತಿಗಳ ಜೊತೆಗಿಟ್ಟುಕೊಂಡು ಸಲಹುತ್ತೇನೆ ಅಂತ ಹೇಳಲಿಕ್ಕೋಸ್ಕರವಾಗಿ ಯೇಸು ಅಲ್ಲಿ ಬರ್ತಾನಂತ ಪ್ರತಿ ಕ್ರಿಸ್ಮಸ್ ಒಂದು ಸಂದರ್ಭದಲ್ಲಿ ಹೇಳಿಕೊಂಡು, ಶೋಷಿತರು, ಎಲ್ಲರಿಂದಲೂ ತಿರಸ್ಕೃತಗೊಂಡಂತಹ ವ್ಯಕ್ತಿಗಳು, ಶೋಷಿತರ ಕಂಬನಿ ಕಣ್ಣೀರನ್ನು ಒರೆಸಿ, ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ. ಸತ್ಯ ಅಂದ್ರೆ ಏನು ಅನ್ನುವಂತಹ ಹೊಸ ಕವಲು ಅಂದ್ರೆ ಟಿಸಿಲು. ಇದೇ ಸತ್ಯ ಅಂತ ಕೆಲವು ಒಂದೇ ಜಾಗದಲ್ಲಿ ಹೋಗ್ತಾ ಇರ್ತಾರೆ. ಇಲ್ಲ, ಇನ್ನೊಂದು ಸತ್ಯ ಇರ್ತದೆ, ಹೀಗೆ ಇದು ಸತ್ಯ ಇದೆ ಅಂತ ಟಿಸಿಲು ಕವಲುಗಳನ್ನು ತೆರೆಸಿ ಜನರಿಗೆ ಜ್ಞಾನವನ್ನು ಕೊಡುವಂತಹದ್ದು. ನೋಡಿ, ನಾವು ರಾಜನಿಗೆ ಗೌರವ ಕೊಡಬೇಕು ನಿಜ, ರಾಜನ ಅನಾಚಾರಗಳಿಗೆ ಗೌರವ ಕೊಡುವಾಗಿಲ್ಲ ಅಂತ ಈ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಜನರಿಗೆ ತಿಳಿಯಪಡಿಸಿ, ಸತ್ಯ ಧರ್ಮವನ್ನು ಕಾಪಾಡಲಿಕ್ಕೆ ಹಲವಾರು ಮಾರ್ಗಗಳಿವೆ ಅಂತ ಹೇಳಿ ತೋರಿಸಿಕೊಡುವಂತಹ ಉದ್ದೇಶ ಇಟ್ಟುಕೊಂಡು ಕ್ರಿಸ್ಮಸ್ ಸಂದರ್ಭದಲ್ಲಿ ಬರುವಂತಹದ್ದು ಅಂತ ಹೇಳಿ ಹೇಳ್ತಾರೆ. ಸತ್ಯಕ್ಕೆ ಹೊಸ ಕವಲುಗಳನ್ನು ತಿಳಿಸಿ ಯೇಸು ಒಂದು ಜನರ ಒಂದು ಹಿತಾಸಕ್ತಿಯನ್ನು ಕಾಪಾಡ್ತಾನೆ ಅನ್ನುವಂತಹ ಒಂದು ಉದ್ದೇಶ ಇದೆ. ಇದು KS ನಿಸಾರ್ ಅಹಮದ್ ಅವರು ಬರೆದಂತಹ ಶಿಲ್ಬೆ ಏರಿದ್ದಾನೆ ಅನ್ನುವಂತಹ ಒಂದು ಪದ್ಯ. ಈ ಒಂದು ಪದ್ಯ ನಿಮ್ಮ ಪರೀಕ್ಷೆಗೆ ಬರುವಂತಹದ್ದು ಅಂತ ಹೇಳಿದವಾಗಲೇ ಹೇಳಿದ್ದಾಯಿತು. ಇದಿಷ್ಟು ನಿಮ್ಮ ಪದ್ಯಭಾಗವಾಯಿತು. ನಿಮ್ಮ ಪೂರ್ಣ ಪದ್ಯಭಾಗ ಮುಗಿತು. ಇನ್ನು ಗದ್ಯಭಾಗದಲ್ಲಿ ಕೇವಲ ಒಂದು ಗದ್ಯ ಮಾತ್ರ ಬಾಕಿ ಇದೆ. ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹದ್ದು. ಅದನ್ನು ಮುಂದಿನ ವಾರ, ಮುಂದಿನ ತರಗತಿಯಲ್ಲಿ ಅದನ್ನು ತೆಗೆದುಕೊಳ್ಳುವಂತೆ. ಅದಾದ ನಂತರ ಅದರೊಂದಿಗೆ ವ್ಯಾಕರಣ ಅಂಶವನ್ನು ಒಂದಿಷ್ಟು ನಾನು ಇಲ್ಲಿ ಮಾಡ್ತೇನೆ. ಹಾಗೆ ಅದರೊಂದಿಗೆ ನಿಮಗೆ ನೋಟ್ಸನ್ನು ಇದು ವ್ಯಾಕರಣಾಂಶದ ಕೆಲವು ವಿಚಾರಗಳನ್ನು ಹೇಳುವುದರ ಮೂಲಕವಾಗಿ ನೋಟ್ಸಿನ PDF ಅನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ. ಸಾಧ್ಯವಾದರೆ ಇವತ್ತು ನಾಳೆ ಕಳಿಸ್ತೇನೆ, ಇಲ್ಲದೆ ಹೋದಲ್ಲಿ ಮುಂದೆ ನೋಡೋಣಂತೆ. ಹಾಗೆ ಮುಂದಿನ ಅವಧಿಗಳಲ್ಲಿ ಮುಂದಿನ ಭಾಗವನ್ನು ವೀಕ್ಷಿಸೋಣಂತೆ. ಸರಿ, ವಂದನೆಗಳು.